ಸದ್ಯಕ್ಕೆ ಇಂಡಸ್ಟ್ರಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಸುದೀಪ್ ಸರ್ ಅಂತಲೇ ಹೇಳ್ಬೋದು. ಏನಿದು ಏನು ಕತೆ, ನಿನ್ನೆ ಒಂದು ಬಿಟ್ಟಂಥ ಒಂದು ಪೋಸ್ಟ್ ತುಂಬಾ ಒಂದು ವೈರಲ್ ಆಗಿದೆ ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಇಚ್ಛಾ ಸುದೀಪ್ ಸರ್ ಸಿನಿಮಾಗಳು ಬರ್ತಾ ಇರುವಂಥದ್ದು. ಸೊ ಏನಿದು ಏನು ಕತೆ, BRBಯ ಕೆಲವೊಂದು ಚಿಕ್ಕ ಪುಟ್ಟ ಅಪ್ಡೇಟ್ಗಳು ನಿಮ್ಮ ಮುಂದೆ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಬಟ್ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಸುದೀಪ್ ಸರು ಎಷ್ಟರ ಮಟ್ಟಿಗೆ ಒಂದು ಸ್ಕೆಡ್ಯೂಲ್ಗಳನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ. ಯಾಕಂದರೆ ರಿಯಾಲಿಟಿ ಶೋ ಆಗಿರ್ಬೋದು, ಮತ್ತು ಕ್ರಿಕೆಟ್ ಆಗಿರ್ಬೋದು, ಆಮೇಲೆ ಸಿನಿಮಾ ಆಗಿರ್ಬೋದು. ಸೊ ಈ ಮೂರೂ ಸ್ಕೆಡ್ಯೂಲ್ಗಳೇನಿದೆ ತುಂಬಾ ಒಂದು ಟಫ್ ಇರುವಂಥ ಸ್ಕೆಡ್ಯೂಲ್ಸ್ಗಳು. ಯಾವ ರೀತಿಲಿ ಒಂದು ಶೂಟಿಂಗಿಗೆ ಟೈಮ್ ಕೊಡೋದಾಗಿರ್ಬೋದು, ಆಮೇಲೆ ಬಿಗ್ ಬಾಸಿಗೆ ಟೈಮ್ ಕೊಡೋದಾಗಿರ್ಬೋದು, CCಲಿ ಟೈಮ್ ಕೊಡೋದಾಗಿರ್ಬೋದು, ತುಂಬಾ ಒಂದು ಮೇಲಿಂದ ಮೇಲೆ ಆಗಿಬಿಡುತ್ತೆ. ಸೊ ಅದರ ನಡುವೆ ಸಿನಿಮಾದ ಒಂದು ಬ್ಯಾಕ್ ಟು ಬ್ಯಾಕ್ ಏನಿದೆ ಸುದೀಪ್ ಸರ್ ಹೇಳಿರುವಂಥದ್ದು, ಇಲ್ಲ ನಾನು ಸ್ವಲ್ಪ ಸಿನಿಮಾಗಳ ಬಗ್ಗೆ ತುಂಬ ಈಗ ಯೋಚನೆ ಮಾಡ್ತಾ ಇದ್ದೀನಿ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಕೊಡಬೇಕು ಅಂತ ಹೇಳಿದರು. ಸೊ ಅದೇ ರೀತಿಯಲ್ಲಿ ಹೇಳೋ ಹಾಗೆ ನಿನ್ನೆ ಒಂದು ಪೋಸ್ಟರ್ ಕೂಡ ರಿಲೀಸ್ ಆಗಿದೆ, ಒಂದು ಜಿಮ್ ಬಾಡಿ ಒಂದು ಪೋಸ್ಟರ್ ರಿಲೀಸ್ ಆಗಿರುವಂಥದ್ದು. ಸೊ ಬ್ಯಾಕ್ ಟು ಬ್ಯಾಕ್ ಆಲ್ಮೋಸ್ಟ್ ದೇರ್ ಅಂತ ಒಂದು ಹಾಕಿದ್ದಾರೆ. ಆಲ್ಮೋಸ್ಟ್ ದೇರ್ ಅಂದರೆ ಅದರದ್ದು ಸದ್ಯದಲ್ಲಿ ಏನೋ ಒಂದು ಅಪ್ಡೇಟ್ ಬರುತ್ತೆ. ಈ ವಿಚಾರ BRBದು ಸಿನಿಮಾದು ಈಗ ವೇಟಿಂಗಲ್ಲಿರುವಂಥದ್ದು ನಾವೆಲ್ಲರೂ ನೋಡೋದಾಯಿತು ಅಂತಂದರೆ, ಒಂದು ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಎಲ್ಲ ಒಂದು ಚರ್ಚೆಯಲ್ಲಿತ್ತು, ಈ ಸಲ ಬಿಗ್ ಬಾಸ್ಗೆ ಒಂದು ಸುದೀಪ್ ಸರ್ ಮಾಡ್ತಾರಾ ಇಲ್ವೋ ಅಥವಾ ಬೇರೆ ಏನಾದರೂ ಮಾಡ್ತಾರಾ ಅನ್ನುವಂಥದ್ದೆಲ್ಲ ಮಾತೆಲ್ಲ ಕೇಳಿ ಬಂದಿತ್ತು. ಬಟ್ ಫೈನಲಿ ಒಂದು ಹೇಳೋದಾಯಿತು ಅಂತಂದರೆ ಎಲ್ಲರೂ ಕೂಡ ಸುದೀಪ್ ಸರೇ ಬರಬೇಕು ಬಿಗ್ ಬಾಸ್ಗೆ ಅನ್ನೋದಿತ್ತು. ಯಾಕಂತಂದರೆ ಒಂದು ಬಿಗ್ ಬಾಸ್ ಅನ್ನೋದು ಸ್ಟಾರ್ಟಿಂಗಲ್ಲ ಒಂದು ಹೆಸರು ಕೇಳಿದಾಗ ಸೊ ಫಸ್ಟಿಗೆ ನೆನಪಾಗೋದೆ ಸುದೀಪ್ ಸರ್. ಆ್ಯಂಡ್ ಆ ಒಂದು ವೀಕೆಂಡ್ಸಲ್ಲಿ ಏನು ಒಂದು ತೀರ್ಮಾನ ಮಾಡುವಂಥದ್ದು, ಆ ಒಂದು ಸುದೀಪ್ ಸರ್ ಜೊತೆ ಒಂದು ಏನಿರುತ್ತೆ ಒಂದು ಮಾತುಕತೆ ಏನಿರುತ್ತೆ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಜೊತೆಗೆ, ಸೊ ಅಲ್ಲಿ ಸರಿಪಡಿಸುವಂಥ ಕೆಲವೊಂದು ಪ್ರಯತ್ನಗಳು ಮಾಡುವಂಥದ್ದು, ಆಮೇಲೆ ಸುದೀಪ್ ಸರ್ ಮಾತಾಡುವಂಥದ್ದು, ಅವ್ರು ಕೊಡುವಂಥ ನೆರೇಷನ್ ಆಗಿರ್ಬೋದು. ಸೊ ಮೇ ಬಿ ಯಾರೂ ಕೊಡ್ಲಿಕ್ಕೆ ಆಗಲ್ಲ ಅಂತ ನನಗನ್ನಿಸ್ತು. ಬಟ್ ಈ ಒಂದು ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ BRBಯ ಒಂದು ಸಿನಿಮಾದ ಒಂದು ಪೋಸ್ಟರ್ ಬಿಟ್ಟ ಮೇಲೆ ತುಂಬ ವೈರಲ್ ಆಗಿರುವಂಥದ್ದು. ಪೋಸ್ಟರ್ ಮೀನ್ಸ್ ಒಂದು ಜಿಮ್ನ ಒಂದು ಏನಿದೆ ಒಂದು ಫೋಟೋ ಏನಿದೆ ತುಂಬ ವೈರಲ್ ಆಗಿರುವಂಥದ್ದು. ಸೊ ಈ ಒಂದು ವೈರಲ್ ಆಗ್ತಿದ್ದ ಹಾಗೆಯೇ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿಗೆ ಸುದೀಪ್ ಸರ್ ರೆಡಿ ಆಗಿದ್ದಾರೆ. ಸೊ ನಾವು ಕೂಡ ರೆಡಿಯಾಗಿದ್ದೀವಿ. ಆ್ಯಂಡ್ BRB ಸಿನಿಮಾದ ಆಲ್ಮೋಸ್ಟ್ ದೇರ್ ಅಂತ ಒಂದು ಪೋಸ್ಟ್ ಹಾಕಿದ ಮೇಲೆ ನೆಕ್ಸ್ಟ್ ಒಂದು ಅಪ್ಡೇಟ್ ಏನು ಬರ್ಬೋದು, ಏನು ಕತೆ ಅಂತ ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆದಷ್ಟು ಬೇಗ ಒಂದು ಅಪ್ಡೇಟ್ ಬರಲಿ. ಆ್ಯಂಡ್ ಆದಷ್ಟು ಬೇಗ ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಯಾರೆಲ್ಲ BRB ವೇಟ್ ಮಾಡ್ತಾ ಇದ್ದೀರಾ, BRB ಅಂತ ಟೈಪ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಅಪ್ಡೇಟ್ ಏನು ಬರ್ಬೋದು, ಹೇಗೆ ನಿನ್ನಿನ ಒಂದು ಫೋಟೋ ವೈರಲ್ ಆಗಿತ್ತು, ಸೊ ಆ ಫೋಟೋ ಹೇಗಿತ್ತು, ಏನು ಕತೆ, ಸೊ ನೀವು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ. ಆ್ಯಂಡ್ ನೀವು ಬಿಗ್ ಬಾಸ್ 11 ವಾಚ್ ಮಾಡ್ತಾ ಇದ್ದೀರಾ, ಏನು ಕತೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.